ಟಾಂಗ್ ಕೊಟ್ಟಿದ್ದು ಸರಿನಾ ತಪ್ಪ? ಅದೇ ಟಾಂಗ್ ಕೊಟ್ರಲ್ಲ, ಟಾಂಗ್ ಕೊಟ್ಟು ಮಾತಾಡೋದು, ರೋಸ್ಟ್ ಮಾಡೋದು ಸರಿನಾ ತಪ್ಪ? ಅವ್ರು ಸರಿಯಾಗೇ ಇದ್ದಾರೆ. ಅವ್ರು ಹೇಗೆ ಕೊಡ್ತಿದ್ದಾರೆ ಅವ್ರು ಆ ಥರ ಕೊಡ್ತಾ ಇದ್ದಾರೆ ಅಲ್ವಾ. ಫಸ್ಟ್ ಅವರು ಕರೆಕ್ಟಾಗಿ ಮಾತಾಡಿದ್ರೆ, ಬಟ್ ಅವರು ಕರೆಕ್ಟಾಗಿ ಮಾತಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಚೆನ್ನಾಗಿರಲ್ಲ, ಆದರೂ ಅವಾಗ ಆಡ್ತಾ ಇರ್ಬೇಕಲ್ವಾ ಸರ್ ಬಿಗ್ ಬಾಸು. ಜಗಳ ಅನ್ನೋದು ಇದ್ರೆ ನೋಡೋಕೆ ನನಗೂ ಚೆನ್ನಾಗಿರುತ್ತೆ ಅಲ್ವಾ. ಕಲ್ಲರ್ ಮ್ಯಾಚ್ ಆಗಲ್ಲ ಸರ್. ಒಳ್ಳೆ ಗುಣ ಇದ್ರೆ ಓಕೆ ಅಲ್ವಾ. ಕಲ್ಲರಿಂದ ಏನು ಬರಲ್ಲ. ಅಮಾಸೆ ಅನ್ನೋದೊಂದು ಸುದೀಪ್ ಸರ್ ಒಂದು ಸ್ವಲ್ಪ ಎತ್ತಿ ಒಂದು ಸ್ವಲ್ಪ ಹಿಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ನಮಗೆ ನಂಬಿಕೆ ಇರುತ್ತೆ. ಈಗ ಎಲ್ಲರ ಮನೆ ಹೆಣ್ಮಕ್ಳು ಕಪ್ಪುಗೆ ಉಡ್ತಾವೆ, ಬೆಳಗ್ಗೆ ಎಲ್ಲರೂ ಬೆಳ್ಳಗೆ ಇರ್ತಾರೆ ಅಂತ ಕೇಳ್ಕೊಂಡು ಬಂದಿರಲ್ಲ ಅಲ್ವಾ. ಹೌದು, ಗಿಲ್ಲಿ ನಟ. ಯಾಕೆಂದರೆ ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಅವ್ರು ಹಳ್ಳಿಯಿಂದ ಬಂದಿದ್ದಾರಲ್ವಾ, ಹಳ್ಳಿ ಪ್ರತಿಭೆ ಬೆಳೆಸ್ಬೇಕು ಅನ್ನೋದೊಂದು ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿದೆ. ಇವಾಗ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಂಡ್ರೆ ಓಕೆ, ಚೆನ್ನಾಗಿ ಆಡ್ತಾರೆ, ಗೆದ್ದು ಬರ್ತಾರೆ ಅನ್ನೋದೊಂದು ಇದಿದೆ. ಅಶ್ವಿನಿ ಗೌಡ ಮತ್ತು ಇವಾಗ ಗೆಸ್ಟುಗಳು ಬಂದಿದ್ದಾರಲ್ವಾ, ಮಂಜಣ್ಣ, ರಜತ್ತು, ಸ್ವಲ್ಪ ಅದರಿಂದ ಬಂದಿದ್ದಾರಲ್ಲ, ಅದು ಒಂದು ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ. ಅದು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡ್ರೆ ಚೆನ್ನಾಗಿ ಆಡ್ತಾರೆ ಅನ್ನೋದು. ಅವ್ರಿಗೆ ಬೇಜಾರಾಗಿದೆ, ಅದೇ ತಿಂದ್ಬಿಟ್ಟು ತೊಗೊಂಬಂದು ನಿಮ್ಮ ಅಪ್ಪ ಮನೆಯಿಂದ ತೊಗೊಂಬರ್ತೀರಾ ಅಂತ ಅಂದಿದ್ದಾರಲ್ಲ, ಅದೊಂದು ವೀಟಿತ್ತು. ಅದೊಂದು ಸ್ವಲ್ಪ ಅವರವರು ಸ್ವಲ್ಪ ಬಗೆಹರಿಸ್ಕೊಂಡ್ರೆ ಓಕೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಅವ್ರಿಗೆ ಟಾಂಗ್ ಕೊಟ್ಟಿದ್ದು ಸರಿನಾ ತಪ್ಪ? ಅದೇ ಟಾಂಗ್ ಕೊಟ್ರಲ್ಲ, ಟಾಂಗ್ ಕೊಟ್ಟು ಮಾತಾಡೋದು, ರೋಸ್ಟ್ ಮಾಡೋದು ಸರಿನಾ ತಪ್ಪ ಮಾಡಿ? ಅವ್ರು ಸರಿಯಾಗೇ ಇದ್ದಾರೆ. ಅವ್ರು ಹೇಗೆ ಕೊಡ್ತಿದ್ದಾರೆ ಅವ್ರು ಆ ಥರ ಕೊಡ್ತಾ ಇದ್ದಾರೆ ಅಲ್ವಾ. ಫಸ್ಟ್ ಅವ್ರು ಕರೆಕ್ಟಾಗಿ ಮಾತಾಡಿದ್ರೆ, ಬಟ್ ಅವರು ಕರೆಕ್ಟಾಗಿ ಮಾತಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಅವರು ಇವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ. ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರು. ಅವ್ರೇನು ಟಾರ್ಗೆಟ್ ಇಲ್ಲ. ಅವ್ರಿಗೆ ಏನು ಇದು ಹೊರಗಡೆಯಿಂದ ಏನು ಇದು ಮಾಡಿಕೊಟ್ಟಿರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವರು ಒಂದು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಇದು ಮಾಡ್ಕೊಂಡು ಮಾಡಿದರೆ ಚೆನ್ನಾಗಿ ಆಡ್ತವ್ರೆ ಅನ್ನೋದು ಒಂದು ಇದೆ. ಮಂಜಣ್ಣ ಖಾಲಿ ಲೋಟ ಕೇಳಿಕ್ಕೆ ನೀರು ಕುಡಿದ್ಬಿಟ್ಟು ಖಾಲಿ ಲೋಟ ಕೊಟ್ಟ ಅಂದ್ಬಿಟ್ಟು ಚೇರೆಲ್ಲ ಎತ್ತಿ ಬಿಸಾಕೋದೆಲ್ಲ ಮಾಡಿದ. ಎಷ್ಟು ಮಟ್ಟಿಗೆ ಸರಿ? ಅದು ತಪ್ಪು ಸರ್, ಮಾಡಬಾರ್ದಾಯಿತು. ಇನ್ನೊಬ್ಬ ಈಗ ನಾವು ಮರೆಗಳಲ್ಲೇನೆ ಆದರೂ ಆ ಥರ ಬೇಜಾರಾಗಿ ಆಗುತ್ತೆ. ಯಾರು ಖಾಲಿ ಲೋಟ ಕೊಟ್ಬಿಟ್ಟು ಇದು ಮಾಡಿರೋ ಆ ಥರ ಮಾಡಬಾರ್ದಾಯಿತು ಅನ್ನೋದು. ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅಶ್ವಿನಿ ಗೌಡ ಅವರು ಆಡ್ತಾ ಇದ್ದಾರೆ. ಅವ್ರ ವ್ಯಕ್ತಿತ್ವ ಅವ್ರು ಬಿಟ್ಕೊಡ್ತಾ ಇಲ್ಲ, ಎಲ್ಲಿದ್ರು ಆಡ್ತಾ ಇದ್ದಾರೆ ಅನ್ನೋದೊಂದು ಇದಿದೆ ಅಷ್ಟೇ. ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಅವರು ಜಾನ್ವಿ ಕಡೆ ಒಂದು ಸ್ವಲ್ಪ ಜಾನ್ವಿ ಅವರು ಇದು ಮಾಡ್ತಾ ಇದ್ದಾರಲ್ವಾ, ಅವ್ರನ್ನ ಬಿಟ್ಟು ಅವರು ಪರ್ಸ್ನಲಾಗಿ ಆಡಿರೋ ಚೆನ್ನಾಗಿ ಆಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಈಗ ಬಿಟ್ಟಿ ತಿಂತಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ ಹೊರಗಡೆಯಿಂದ ಮಂಜು ಅವ್ರ ಬಾಯಿ ಪತ್ನಿ ಇದಾರಲ್ಲ, ಅವರೊಂದು ಪೋಸ್ಟ್ ಹಾಕೊಂಡಿದ್ದಾರೆ, ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತೀಯಾ, ಆ ರೀತಿ ಎಲ್ಲ ಪೋಸ್ಟ್ ಹಾಕೊಂಡಿದ್ದಾರೆ. ಯಾರ ಅಪ್ಪ ಮನೆಯಿಂದಲೂ ತಂದು ಕೊಡಲ್ಲ ಸರ್. ಅವ್ರು ಕಷ್ಟ ಬೀಳ್ತಾರೆ, ಅವ್ರು ತಿಂತಾ ಇದ್ದಾರಲ್ವಾ. ಯಾರ ಅಪ್ಪ ಮನೆಯಿಂದ ತಂದು ಕೊಡಲ್ಲ. ಅವರು ಮಾತಾಡಿ ತಪ್ಪೇನೆ. ಒಂದು ಸ್ವಲ್ಪ ಆ ಥರ ಮಾತಾಡಬಾರ್ದು. ಅವ್ರು ಕಷ್ಟ ಬೀಳ್ತಾ ಇದ್ದಾರೆ, ಅವ್ರು ತಿಂತಾ ಇದ್ದಾರೆ, ಯಾರಿಗೂ ಆ ಥರ ಮಾತಾಡಬಾರ್ದಾಗಿ. ಅದೊಂದು ಇನ್ನೊಂದು, ನೀವು ಪ್ರತಿಯೊಂದು ಶೋಲ್ಲೂ ಒಂದೊಂದು ಹುಡುಗಿನ ಇಟ್ಕೊಂಡು ಗೆಲ್ತೀಯಾ ಅಂತ ಮಾತನಾಡಿದ್ರು. ಗಿಲ್ಲಿಗೆ ಆ ಥರ ಇಲ್ಲ ಸರ್. ಅವರು ಹೊರಗಡೆ ಹೇಗಿದ್ದಾರೆ ಅದು ಅವ್ರು ಹೊರಗಡೆ ಅದೇ ಥರ ಮಾತಾಡ್ತಾ ಇದ್ದಾರೆ. ಅವ್ರು ಕಾಮಿಡಿ ಮಾತಾಡ್ತಾ ಇದ್ದಾರೆ, ಅದನ್ನೇ ಅವ್ರು ಸೀರಿಯಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಇದ್ದಿದ್ದಂಗೆ ಹೇಳ್ತಾರೆ. ಆಚೆ ಹೊರಗಡೆ ಬಂದಾಗಲಾದರೂ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತಲ್ವಾ, ನಾವು ಯಾವ ಥರ ಮಾತಾಡಿದ್ದು ಅನ್ನೋದೊಂದು ಗೊತ್ತಾಗುತ್ತಲ್ವಾ ಅವರಿಗೆ ಅಷ್ಟೇ. ಗಿಲ್ಲಿ ಬಿಟ್ಟರೆ ಕಾವ್ಯನೂ ಆಡ್ತಾ ಇದ್ದಾರೆ, ಪರವಾಗಿಲ್ಲ. ಅವಳು ರಕ್ಷಿತಾ ಇದ್ದಾರಲ್ಲ, ಮಂಗಳೂರು ಹುಡುಗಿ, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆಡಬೇಕು ಅನ್ನೋದೊಂದು ಇದೆ. ಈ ವಾರ ಅಶ್ವಿನಿ ಮೇಡಮ್ ಅವರು ಸೈಲೆಂಟ್ ಆಗಿದ್ದಾರೆ. ಅವರು ಅದೇ ಥರನೇ ಒಂದು ಸ್ವಲ್ಪ ಮುಂದುವರ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಹೋದರೆ ಆಡ್ತಾರೆ ಅನ್ನೋದು ಬರ್ತಾರೆ ಅನ್ನೋದು ನಂಬಿಕೆ ಇದೆ. ಬಟ್ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಸೈಲೆಂಟ್ ಆದರೆ ಬಿಗ್ ಬಾಸ್ ಚೆನ್ನಾಗಿರಲ್ಲ. ಆದರೂ ಅವಾಗ ಆಡ್ತಾ ಇರಬೇಕಲ್ವಾ ಸರ್ ಬಿಗ್ ಬಾಸು. ಜಗಳ ಅನ್ನೋದು ಇದ್ರೆ ನೋಡೋಕೆ ನನಗೂ ಚೆನ್ನಾಗಿರುತ್ತೆ ಅಲ್ವಾ ಅಷ್ಟೇ. ಹೌದು, ಪರವಾಗಿಲ್ಲ. ಹುಡುಗಿ ಮಾತು ಕನ್ನಡ ಬರಲಿಲ್ಲ ಅಂದರೂ ಬಟ್ ಕನ್ನಡ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಅದಕ್ಕೆ ಏನು ಕೊಟ್ಟರು ಸಾಲದು ಸರ್. ನಮ್ಮ ಕನ್ನಡ ಅವಳು ಯಾವತ್ತೂ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಅಲ್ವಾ. ಅದನ್ನು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಮಾತಾಡ್ಕೊಂಡು ಕನ್ನಡ ಬರಲಿಲ್ಲ ಅಂದರೂ ಬಟ್ ಹೇಳ್ಕೊಟ್ರೆ ಕಲಿತಾರೆ ಅನ್ನೋದೊಂದು ನಂಬಿಕೆ ಇದೆ ಅವರಿಗೆ. ಅಲ್ಲಿ ಅಶ್ವಿನಿ ಮೇಡಮ್ ಇದೆ, ಕನ್ನಡದ ಬಗ್ಗೆ ಮಾತಾಡ್ತಾರಲ್ವಾ, ಅವರು ಕಲಿಸ್ಕೊಡ್ಬೋದಲ್ವಾ ಕನ್ನಡ ಎಲ್ಲ. ಚೆನ್ನಾಗೇ ಇದು ಮಾಡ್ತಾರಲ್ವಾ. ಅವರು ಕನ್ನಡ ವೇದಿಕೆಯಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲದ ತಪ್ಪಾಗಿದ್ದು ತಿದ್ದಿ ಮಾತಾಡ್ಕೊಡ್ಬೋದಲ್ವಾ. ಹುಡುಗಿಗೆ ಮಾತಾಡ್ತಾರಲ್ವಾ, ಮಾತಾಡಲಿ. ಇಷ್ಟು ದಿನ ಆಯಿತು, ಎಲ್ಲೂ ಕೂಡ ಕಾಣಿಸಿಲ್ಲ ಒಂದು ಕನ್ನಡದಾಗ ಹೇಳ್ಕೊಡೋದಾಗಿರ್ಬೋದು, ಎಲ್ಲೂ. ಹೌದು, ಅವ್ರು ಕನ್ನಡ ಒಂದು ಸ್ವಲ್ಪ ಕಲಿಸ್ಕೊಟ್ರೆ ಮಾತಾಡುತ್ತಾ ಹುಡುಗಿ. ಪಾಪ ತದುಸ್ ಮಾತಾಡ್ತಾಳೆ ಪಾಪ. ಮಾತಾಡಿರೆ ಅದು ಕನ್ನಡ ಕಲಿಸ್ಕೊಟ್ರೆ, ತಪ್ಪಿದ್ದ ತಿದ್ಕೊಟ್ರೆ ಮಾತಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಸರ್. ಈಗ ಮುಂಚೆ ಬಂದಾಗ ರಕ್ಷಿತಾ ಒಪಿನಿಯನೇ ಬೇರೆ ಇತ್ತು, ಇವಾಗ ಹೇಗಾಗಿದೆ? ಇವಾಗ ಪರವಾಗಿಲ್ಲ, ಆಡ್ತಾವಳೆ ಹುಡುಗಿ. ಹಿಂಗೆ ಆಡ್ಕೊಂಡು ಹೋದರೆ ಮುಂದೆ ಬರ್ತಾಳೆ ಅನ್ನೋದೊಂದು ಬರ್ತಾಳೆ.
ಅಂದರೆ ಯಾರು ಗೆಲ್ಲಬಹುದು? ಗಿಲ್ಲಿ ಬಿಟ್ಟರೆ ರಕ್ಷಿತಾ. ರಘು ಬಗ್ಗೆ ಏನು ಹೇಳ್ತಾರೆ? ರಘು ಸರು ಪಾಪ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಒಂದು 2ನೇ ಟಾಪರಾಗಿ ಬರ್ಬೋದು, ಬಂದರೆ ಚೆನ್ನಾಗಿ ಆಡ್ತಾರೆ ಅನ್ನೋದು ಐತೆ. ಗಿಲ್ಲಿ ಮತ್ತು ರಘುನ ಪೊಟ್ಲು ಥರ ಇದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ. ಹೌದು ಸರ್, ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ, ಅಣ್ಣ ತಮ್ಮನ ಥರ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಬೇರೆಯವ್ರಿಗೆ ಹೇಗೆ ಕಾಣುತ್ತೇನೋ ಗೊತ್ತಿಲ್ಲ, ಚೆನ್ನಾಗಿದೆ. ಅದೇ ಥರ ಆಡ್ತಾ ಇದ್ರೆ ಚೆನ್ನಾಗಿರ್ತಾರೆ. ಈ ವಾರ ಮನೆಯಿಂದ ಆಚೆ ಯಾರು? ಈ ವಾರ ಧ್ರುವಂತು ಹೋಗೋದು. ಧ್ರುವಂತು ಅವಾಗವಾಗ ಬದಲಾಗ್ತಾ ಇರ್ತಾರೆ. ಅವರೊಂದು ಸ್ವಲ್ಪ ಅವ್ರ ಕಡೆಯಿಂದ ಅವ್ರು ಅಲ್ಲಿಂದ ಇಲ್ಲಿಗೆ ಹೇಳೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು, ತಂದು ಇಕ್ಕದು ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ಅವ್ರು ಆಟದ ಕಡೆ ಗಮನ ಕೊಟ್ಟು ಆಟ ಆಡಿರೋ ಅವರು ಒಂದು ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾರೆ ಅನ್ನೋದು ನಂಬಿಕೆ ಐತೆ ಸರ್. ಇನ್ನು ಅದೇ ಧ್ರುವಂತಕ ಗಿಲ್ಲಿ ಬನಿಯನ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆ ಥರ ಮಾತಾಡ್ಬಾರ್ದು ಸರ್. ಯಾರು ಎಂಥರು ದೊಡ್ಡ ಇವರಾದರೂ ಬನಿಯನ್ ಹಾಕೇ ಹಾಕ್ತಾರಲ್ವಾ, ಮನೆಗಳಲ್ಲಿ ಹಾಕಿ. ಅವರು ಹಳ್ಳಿ ಸ್ಟೈಲಲ್ಲಿ ಹೇಗಿರ್ತಾರೆ ಆಗಿರೋರು ಬಿಡಿ. ಅವರು ಈಗ ಅವ್ರ ಮನೆಗಳಲ್ಲಿ ಹಾಕೋದೇ ಇಲ್ವಾ ಬನೀನು, ಹಾಕೇ ಹಾಕ್ತಾರಲ್ವಾ. ಹೊರಗಡೆ ಹೋದ ಹಳ್ಳಿ ಕಡೆ ಹಾಕಿ ಹಾಕ್ತಾರೆ. ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಆ ಥರ ಇದಾರಲ್ವಾ, ಅದ್ರ ಬಗ್ಗೆ ಮಾತಾಡಿದ ತಪ್ಪು ಅದು ಸರ್. ಬಡವ ಶ್ರೀಮಂತ ಅನ್ನೋದು ಯಾವುದೂ ಇಲ್ಲ ಸರ್. ಅವ್ರು ಹೇಗಿರ್ತಾರೆ ಆಗಿದ್ರೆ ಓಕೆ ಅಲ್ವಾ. ಬಡವನೇ ಹಾಕೋಬೇಕು ಅನ್ನೋದೇನು ಇಲ್ವಲ್ಲ, ಶ್ರೀಮಂತನೂ ಹಾಕೊಂಡು ಓಡಾಡ್ತಾನಲ್ವಾ ಬನೀನು. ಈಗ ಅವ್ರ ಮನೇಲಿ ಅವ್ರು ಹಾಕೊಳೋದೇ ಇಲ್ವಾ ಬನೀನು, ಹಂಗೆ ಇದು ಮಾಡ್ತಾರಾ? ಯಾವಾಗಲೂ ಟೀ ಶರ್ಟೇ ಹಾಕೊಂಡೇ ಇರ್ತಾರಾ? ಆ ಥರ ಏನಿಲ್ವಾ ಅಲ್ವಾ. ಆ ಥರ ಇಲ್ಲ ಸರ್. ಆ ಥರ ಇದ್ದಿದ್ರೆ ಅವನು ಯಾವಾಗಲೂ ಮಾಡ್ಬೋದಾಯ್ತಲ್ವಾ ಸಿಂಪತಿ ಅನ್ನೋದೊಂದು. ಹೊರಗಡೆ ಹೇಗಿದ್ದಾನೆ ಅವನು ಅದೇ ಥರ ಇದ್ದಾನೆ ಸರ್. ರಕ್ಷಿತಾ ಅವಳು ಅಶ್ವಿನಿ ಮೇಡಮು ರಕ್ಷಿತಾ ಬಗ್ಗೆ ಹೇಳಿದ್ದು ತಪ್ಪು ಸರ್. ಏನು ಗೊತ್ತಾ, ಅಮಾಸೆ ಅನ್ನೋದೊಂದು ಹೇಳಿದ್ದು ಖಂಡಿಸಿದ ತಪ್ಪು. ಕಲ್ಲರ್ ಮ್ಯಾಚ್ ಆಗಲ್ಲ ಸರ್. ಒಳ್ಳೆ ಗುಣ ಇದ್ದರೆ ಓಕೆ ಅಲ್ವಾ, ಕಲ್ಲರಿಂದ ಏನು ಬರಲ್ಲ. ಅಮಾಸೆ ಅನ್ನೋದೊಂದು ಸುದೀಪ್ ಸರ್ ಒಂದು ಸ್ವಲ್ಪ ಎತ್ತಿ ಒಂದು ಸ್ವಲ್ಪ ಹಿಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ನಮಗೆ ನಂಬಿಕೆ ಇರುತ್ತೆ. ಈಗ ಎಲ್ಲರ ಮನೆ ಹೆಣ್ಮಕ್ಳುಗಳು ಕಪ್ಪುಗೆ ಹುಡ್ತಾವೆ, ಬೆಳಗ್ಗೆ ಎಲ್ಲರೂ ಬೆಳ್ಳಗೆ ಇರ್ತಾರೆ ಅನ್ನೋದು ಕೇಳ್ಕೊಂಡು ಬಂದಿರಲ್ಲಲ್ವಾ. ಕಪ್ಪುಗೇನೋ ಹುಟ್ಟಿರ್ತಾರೆ, ಅದನ್ನು ಅಮಾಸೆ ಅವರಿಂದ ಇಲ್ಲಿಂದ ಇದು ಮಾಡೋದು ಆ ಥರ ಮಾತಾಡಬಾರ್ದು ಅನ್ನೋದು ನಮಗೂ ಒಂದು ಸ್ವಲ್ಪ ತಪ್ಪಿದೆ ಸರ್. ನಮ್ಮ ಮನೆಗಳಲ್ಲಿ ಹೆಣ್ಮಕ್ಳುಗಳು ಕಪ್ಪಾಗೆ ಹುಡ್ತಾರಲ್ವಾ, ಆ ಥರ ಯಾಕೆ ಅನ್ಬೇಕು ನಮ್ಮನೆ ಮಕ್ಳುಗಳಾಗಿ ಅಲ್ವಾ. ದೇವ್ರು ಕೊಟ್ಟಿರೋದು ಈಗ ಅವರು ಕಪ್ಪುಗಿದ್ದಾರೆ ಅಂತೇಳಿ ಅವ್ರು ಚೇಂಜ್ ಮಾಡ್ತಾರಾ? ಚೇಂಜ್ ಮಾಡೋಕ್ಕಾಗೋದ್ರೆ ಚೇಂಜ್ ಮಾಡೋಕ್ಕೆ ಹೇಳಿ. ಈಗ ಅವ್ರು ಬೆಳಗಿದ್ರೆ ಅವರೇ ಕಪ್ಪುಗಾಗಿ ಹೋಗ್ಬಿಟ್ರೆ ಅವ್ರ ಮಕ್ಳುಗಳು ಯಾರು ಕಪ್ಪೇ ಇಲ್ವ, ಅವ್ರ ಮನೆಗಳು ಯಾರು ಕಪ್ಪೇ ಇಲ್ವಾ ಸರ್? ಅಂದರೆ ಇನ್ನೊಂದು ಅವ್ರು ಮಾಡಿದ್ರೆ ಹೇಗೆ ಯಾರಿಗಾದ್ರೂ ಅನ್ಬೋದು, ಬಟ್ ಅವ್ರು ಅನ್ನಂಗಿಲ್ಲ ಸರ್. ಅಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲರಿಗೂ ಒಂದೇನೆ, ಅವರು ಇವ್ರನ್ನಿದ್ರೆ ಅವರು ಎಷ್ಟೇ ಅಶ್ವಿನಿ ಮೇಡಮ್ ದೊಡ್ಡ ವೇದಿಕೆಯಲ್ಲಿ ಮಾತಾಡಿರ್ಬೋದು, ಒಳಗಡೆ ಹೋದ್ಮೇಲೆ ಎಲ್ಲ ಒಂದೇನೆ. ಅವರು ಚಿಕ್ಕವ್ರು ಯಾರು ದೊಡ್ಡವ್ರು ಯಾರು ಅನ್ನೋದು ಯಾವುದೂ ಇರಲ್ಲಲ್ವಾ, ಎಲ್ಲ ಒಂದೇ ಇದರಲ್ಲಿ ಇರಬೇಕು. ಇನ್ನು ಗಿಲ್ಲಿ ಕಾವ್ಯ ಅವ್ರ ಬಗ್ಗೆ ಏನಂತೀರಕ್ಕ? ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅದು ಕಳ್ಕೊಬಾರ್ದು ಅನ್ನೋದೊಂದು ನಮಗೂ ಇದೆ. ಅವ್ರು ಲವರ್ಸ್ ಅಂತ ಎಲ್ಲ ಹೊರಗಡೆ ಎಲ್ಲ ಇದನ್ನು ಮಾಡ್ತಾರೆ, ಅದರ ತಪ್ಪು. ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ಓಕೆ. ಯಾಕೆಂದರೆ ಈಗ ಅವರು ಅಣ್ಣ ಅಂತ ಕರೀತಾಳೆ, ಅವ್ರು ತಮಾಷೆಗೆ ಆಡ್ತಾರೆ ಸರ್, ಅದನ್ನೇ ಅವರು ಹೊರಗಡೆ ಇದು ಮಾಡಿಕೊಂಡ್ರೆ ತಪ್ಪಲ್ವಾ. ಓಕೆ. ಇನ್ನೊಂದು ಒಳಗಡೆ ಲವ್ ಸ್ಟೋರಿ ನಡೀತಿದೆ, ಸೂರಜ್ ಮತ್ತು ರಾಶಿಕಾ. ಸೂರಜು ಫಸ್ಟಿಂದ ಬಂದಾಗ ರಾಶಿಕನ ಬಗ್ಗೆ ಲವ್ ಸ್ಟೋರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ರು, ನಾನು ಇದನ್ನು ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಅವರು ಆಟ ಆಡಿರೇನು ಪರವಾಗಿಲ್ಲ. ರಾಶಿಕಾ ಕ್ಯಾಪ್ಟನ್ ಆಗಬೇಕು ಅಂತ ಒಂದು 2-3 ಸತಿ ಹೋಗಿದ್ರು, ಬಟ್ ಅದು ಇದಾಯಿತು, ಅವ್ರಿಗೆ ಆಗಲಿಲ್ಲ. ಒಂದು ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಆಗ್ಬೋದು ಅನ್ನೋದು ಒಂದು ನಂಬಿಕೆ ಇದೆ. ಸೂರಜ್ ಬಂದಾಗ ಹೀರೋ ಥರ ಬಂದರು, ಇವಾಗ ಇಲಿ ಆಗೋಗ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇಲಿ ಆಗಿಬಿಟ್ಟಿದ್ದಾರೆ, ಚೆನ್ನಾಗಿ ಆಡಬೇಕು ಅನ್ನೋದೊಂದು ಐತೆ. ಆಡಿ ಮಾಳುನು ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್, ಪರವಾಗಿಲ್ಲ. ಅವರು ಉತ್ತರ ಕರ್ನಾಟಕದಲ್ವಾ, ಆಡ್ತಾ ಇದ್ದಾರೆ, ಆಡಲಿ ಹಂಗೇನೆ. ಆದರೆ ಅವರು ಅವಾಗವಾಗ ಒಂದು ಸ್ವಲ್ಪ ಯಾರ ಜೊತೆಲೂ ಮಾತಾಡಲ್ಲ. ಅದು ಎಲ್ಲರ ಜೊತೆನೂ ರಿಂಗಲ್ಲಾಗಿ ಬೆರೆತು ಚೆನ್ನಾಗಿ ಮಾತಾಡ್ಕೊಂಡು ಆಟ ಆಡಿದರೆ ಚೆನ್ನಾಗಿ ಆಟ ಆಡ್ತಾರೆ ಅನ್ನೋದೊಂದು ಇದೆ ಸರ್ ಮಾಳು ಬಗ್ಗೆ.